ಮತ್ತೊಂದ್ ಕಡೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಪೊನ್ನಣ್ಣ ಏನ್ ಹೇಳ್ತಿದ್ದಾರೆ, ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪ ಮಾಡ್ತಾ ಇದೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿ ಅವರಿಂದ ಕರೆ ಬಂದಿದೆ. ಯಾಕೆ ಫೋನ್ ಮಾಡಬೇಕು? ಕೊಡಗಿನಿಂದ ಎಲ್ಲ ಡಿಸಿಪಿಗೆ ಯಾಕೆ ಫೋನ್ ಮಾಡಬೇಕು ಅಂತ ಪೊನ್ನಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪೊನ್ನಣ್ಣ, ಮಂತರ್ಗೌಡ ಇದೆಲ್ಲ ಸೂಸೈಡ್ ನೋಟ್ನಲ್ಲಿ ಇವರ ಹೆಸರುಗಳು ಉಲ್ಲೇಖ ಆಗಿದೆ, ಆದ್ರೆ FIR ನಲ್ಲಿ ಇಲ್ಲ ಅಂತ ಹೇಳಿ ಮೃತನ ಸಂಬಂಧಿಕರು, ಅವರ ಆಪ್ತರು, ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದ್ರೆ, ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪ ಮಾಡ್ತಾ ಇದೆ, ಡಿಸಿಪಿ ಮೇಲೆ ಒತ್ತಡ ತರುವಂತ ಪ್ರಯತ್ನ ಆಗ್ತಾ ಇದೆ, ಮಡಿಕೇರಿಯಿಂದೆಲ್ಲ ಕರೆ ಬರ್ತಾ ಇದೆ ಅಂತ ಹೇಳಿ ಪೊನ್ನಣ್ಣ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. BJPನವರು ಎಲ್ಲೇ ಸಾವು ಅದ ಅಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ವಿನಯ್ ಅವರ ಏನಿವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಲೀಡರ್ ಅವರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ ಕೋರ್ಟ್ನಲ್ಲಿ. ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ, ಅವ್ರ ಹತ್ರ ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಈಗ ಕೊಲೆಗಡಕರು ಅಂತ ಹಾಕಿ ನನ್ನ ಚಿತ್ರ ಮತ್ತು ಮಂತರ್ಗೌಡ್ರ ಚಿತ್ರ ಮತ್ತು ತೆನ್ನೀರ ಮಹಿನಾ ಚಿತ್ರವನ್ನು ಹಾಕಿ ಬರಿತಾ ಇದ್ದಾರಲ್ಲ ಇವರು. ಇದಕ್ಕೆ ಯಾರು ಜವಾಬ್ದಾರರು ಇದಕ್ಕೆ? ಸೊ ಅದರಿಂದ ಇವರ ಕೀಳುಮಟ್ಟದ ಈ ಒಂದು ರಾಜಕಾರಣಕ್ಕೆ ಇವತ್ತು ಪಾಪ ಅಮಾಯಕನಾದಂಥ ವಿನಯ್ ಸೊಮಯ್ಯ ಬಲಿಯಾಗಿದ್ದಾನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪಾಪ ವಿನಯ್